Hi, my dear friends. Welcome to Learn All in One Commerce with Murlidhar Shastri. Today, I might be sharing with you. This is a lost problem. I thought that is a koneya problem ಆಗಿರುತ್ತೆ. So, if in case any difficulties you are facing in any way means you can just comment me. So, I might be clear it. Okay, ನಾನು ನಿಮಗೆ ಅದನ್ನ ಕ್ಲಿಯರ್ ಮಾಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಸಾಧ್ಯ ಆದರೆ ನೀವೆಲ್ಲರೂ ಕೂಡ ನನಗೇನು ಮಾಡಿ ಒಂದು ಕಾಮೆಂಟ್ ಅನ್ನ ಮಾಡಿ. ಸೊ ನನಗೆ ಇಂಥಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಐ ಮೈಟ್ ಬಿನ್ ಸಾಲ್ವ್ಡ್ ಇಟ್. ಓಕೆ, ಸೊ ವಿತೌಟ್ ಡಿಲೇ ವಿ ವಿಲ್ ಮೂವ್ ಟುವರ್ಡ್ಸ್ ದ ಪ್ರಾಬ್ಲಮ್. ಯು ಕ್ಯಾನ್ ಸಿ ದ ಪ್ರಾಬ್ಲಮ್ ಆನ್ ದ ಸ್ಕ್ರೀನ್. ನೀವು ಸ್ಕ್ರೀನ್ ಅಲ್ಲಿ ಏನ್ ಮಾಡಬಹುದು, ಪ್ರಾಬ್ಲಮ್ ಅನ್ನ ಗ್ಲಾನ್ಸ್ ಔಟ್ ಮಾಡಬಹುದಾಗಿದೆ. ಸೊ ಫೈನ್, the problem is as follows. The problem is follows with a net profit. The net profit code is 1,64,900. We have been taken here 1,64,900. Add disallowed expenses, inadmissible expenses, not allowed expenses, whatever you might be write it that add ಮಾಡ್ತಾ ಹೋಗಬೇಕು. So first of all, they have been given the salary. Salary is purely given to that employees. And also general expenses. General expenses includes an adjustment. Include one payment 22,000 paid in cash. So I have been saw that in the last problem also, the whatever you paid in cash more than that 20,000, it should compulsorily taken into the calculations. So we have been taken. And also rent, rent it is directly paid towards a business. So interest on loan 6,000 ide. Interest on loan, it is adjustment included. That includes the 3,000 relating to the let out property. ಸೊ ಲೆಟ್ ಔಟ್ ಪ್ರಾಪರ್ಟಿ ಇನ್ ದ ಸೆನ್ಸ್ ಆಫ್ ದಟ್ ಹೌಸ್ ಪ್ರಾಪರ್ಟಿಗೋಸ್ಕರ 3,000 rupees ಲೋನ್ ಅನ್ನ ಏನ್ ಮಾಡಿದಾನೆ ಇವನು, ಕಟ್ಟಿದ್ದಾನೆ. 3,000 ರೂಪಾಯಿ ತನ್ನ ಬಿಸ್ನೆಸ್ ಕಟ್ಕೊಂಡಿದ್ದಾನೆ, 3,000 ರೂಪಾಯಿ ತನ್ನ ಹೌಸ್ ಪ್ರಾಪರ್ಟಿ ಕಟ್ಕೊಂಡಿದ್ದಾನೆ. ಎರಡೂ ಬೇರೆ ಬೇರೆ ಮಾಡ್ಕೋಬೇಕು. ಸೊ ಅಂಡ್ ದೆನ್ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದಾನೆ. ಇನ್ಕಮ್ ಟ್ಯಾಕ್ಸ್ ಆಲ್ಸೋ ಇಟ್ ಇಸ್ ಪರ್ಸನಲ್. ಅದಾದ ನಂತರ RDD. ನಾನು ಜಾಸ್ತಿ ಯಾಕೆ ಹೇಳ್ತಲ್ಲ, ಸಾರಿ, ಅಡ್ವರ್ಟೈಸ್ಮೆಂಟ್ ಇದೆ. ಅಡ್ವರ್ಟೈಸ್ಮೆಂಟ್ ಇಸ್ ಆಲ್ಸೋ ಪ್ಯೂರ್ ರಿಲೇಟೆಡ್ ವರ್ಡ್ಸ್ ಬಿಸ್ನೆಸ್. ಸೊ ಹೆನ್ಸ್ ಇಟ್ ಈಸ್ ಅಲೌಡ್ ಎಕ್ಸ್ಪೆನ್ಸಸ್. ಸೊ ಬ್ಯಾಡ್ ಡೆಟ್ಸ್ ಇಟ್ ಈಸ್ ಆಲ್ಸೋ ಪ್ಯೂರ್ಲಿ ಅಲೌಡ್ ಎಕ್ಸ್ಪೆನ್ಸಸ್. RDD ಇದೆ. RDD ಕಂಪಲ್ಸರಿ ವಿ ನೀಡ್ ಟು ಬಿ ಟೇಕನ್. RDD ಅಂಡ್ ದ ಪ್ರಾವಿಷನ್ಸ್ ಏನೇ ಬಂದರೂ ಕೂಡ ಕಂಪಲ್ಸರಿ ತಗೋಬೇಕು. 2,000 rupees ಇದೆ. ಅಂಡ್ ಆಲ್ಸೋ ಫೈರ್ ಇನ್ಶೂರೆನ್ಸ್. ಫೈರ್ ಇನ್ಶೂರೆನ್ಸ್ ಪ್ಯೂರ್ಲಿ ರಿಲೇಟೆಡ್ ಟು ವರ್ಡ್ಸ್ ಅನ್ ಬಿಸ್ನೆಸ್. ಏನಾಗಿರುತ್ತೆ, ಫೈರ್ ಇನ್ಶೂರೆನ್ಸ್ ಬಿಸ್ನೆಸ್ಗೋಸ್ಕರ ಮಾಡಿಸಿರ್ತೀವಿ. ಕಾರ್ ಎಕ್ಸ್ಪೆನ್ಸಸ್ ಇದೆ. ಕಾರ್ ಎಕ್ಸ್ಪೆನ್ಸಸ್ ಐ ಥಾಟ್ ದಟ್ ಹ್ಯಾಸ್ ಬಿನ್ ನಾಟ್ ಗಿವನ್ ದ ಎನಿ ಅಡ್ಜಸ್ಟ್ಮೆಂಟ್ ರಿಗಾರ್ಡಿಂಗ್ ಆನ್ ದ ಕಾರ್. ಸೊ ದಟ್ಸ್ ವೈ ಕಾರ್ ಇಸ್ ಟೋಟಲಿ ಫುಲ್ಲಿ ಯೂಸ್ಡ್ ಫಾರ್ ದ ಬಿಸ್ನೆಸ್ ಪರ್ಪಸ್ ಇಟ್ ಸೆಲ್ಫ್ ಓನ್ಲಿ. ಸೊ ಕಾರ್ನ ಏನು ಮಾಡಿದ್ದೇನೆ, ಬಿಸ್ನೆಸ್ ಪರ್ಪಸೇ ಯೂಸ್ ಮಾಡಿದ್ದೇನೆ ಅಂತಕ್ಕಂಥದ್ದು. ಅಂಡ್ ಆಲ್ಸೋ ಲೀಗಲ್ ಎಕ್ಸ್ಪೆನ್ಸಸ್ ಇದೆ. ದ ಲೀಗಲ್ ಎಕ್ಸ್ಪೆನ್ಸಸ್ ಇಟ್ ಇನ್ಕ್ಲೂಡ್ಸ್ ದಟ್ ಕೈಂಡ್ ಆಫ್ ಅನ್ ಅಡ್ಜಸ್ಟ್ಮೆಂಟ್ ಹಿಯರ್. ಲೀಗಲ್ ಚಾರ್ಜಸ್ ಇನ್ಕ್ಲೂಡ್ 1,000 ರಿಲೇಟಿಂಗ್ ಟು ದ ಪರ್ಚೇಸ್ ಆಫ್ ಲ್ಯಾಂಡ್. ಸೊ ಲೀಗಲ್ ಎಕ್ಸ್ಪೆನ್ಸಸ್ ಏನಾಗಿದೆ, ಪರ್ಚೇಸ್ ಆಫ್ ಲ್ಯಾಂಡಿಗೋಸ್ಕರ ಏನು ಮಾಡಿದ್ದೇನೆ, 1,000 rupees ಯೂಸ್ ಮಾಡಿದ್ದೇನೆ, ಅದನ್ನು ಬರ್ದಿದ್ದೇನೆ. ಅದಾದ ನಂತರ ಟ್ಯಾಕ್ಸ್ ಆನ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಅದಕ್ಕೆ 400 rupees ಏನು ಮಾಡಿದ್ದೇನೆ, ಇಲ್ಲಿ ಕೊಟ್ಟಿದ್ದೇನೆ. ಟ್ಯಾಕ್ಸ್ ಆನ್ ಎಂಪ್ಲಾಯ್ಮೆಂಟ್ ಅಂತಂತೇಳಿ 400 rupees. ಇದನ್ನು ಕಂಪಲ್ಸರಿಯಾಗಿ ನಾವು ತೊಗೊಳ್ಳೇಬೇಕಾಗಿರುತ್ತೆ. ಹೊಸ ಅಡ್ಜಸ್ಟ್ಮೆಂಟು ಸ್ವಲ್ಪ ನೋಡ್ಕೊಳ್ಳಿ. ಸೊ ಅದಾದ ನಂತರ ಮುನ್ಸಿಪಲ್ ಟ್ಯಾಕ್ಸ್ ರಿಲೇಟಿಂಗ್ ಟು ದ ಹೌಸ್ ಪ್ರಾಪರ್ಟಿ ಅಂತಕ್ಕಂಥದ್ದು. ಸೊ ಮುನ್ಸಿಪಲ್ ಟ್ಯಾಕ್ಸ್ ರಿಲೇಟಿಂಗ್ ಟು ದಟ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿ ಕರಿತೀವಿ. ಈ ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ 2,000 rupees ಏನು ಮಾಡಿದ್ದಾನೆ, ಇಲ್ಲಿ ಕಟ್ಟಿದ್ದಾನೆ. ಇದು ಬಿಸ್ನೆಸ್ ಇಂದಲ್ಲ, ಪರ್ಸನಲ್ದು. ಸೊ ರಿಪೇರ್ಸ್ ಆ್ಯಂಡ್ ರಿಲೇಟಿಂಗ್ ಟು ದ ಹೌಸ್ ಪ್ರಾಪರ್ಟಿ ಮತ್ತು ಕೂಡ ಕೊಟ್ಟಿದ್ದಾನೆ. ರಿಪೇರ್ಸ್ ಯಾರಿಗೆ ಸಂಬಂಧಪಟ್ಟಂಗೆ, ಹೌಸ್ ಪ್ರಾಪರ್ಟಿಗೆ ಸಂಬಂಧ ಕೊಟ್ಟಂಗೆ 1,000 rupees ಏನು ಮಾಡಿದ್ದಾನೆ, ಇಲ್ಲಿ ಪ್ರೊವೈಡ್ ಮಾಡಿದ್ದಾನೆ. ಆ್ಯಂಡ್ ಆಲ್ಸೋ ಡಿಪ್ರಿಸಿಯೇಷನ್ ಗಿವನ್ 5,000 rupees. 5,000 rupees ಏನು ಕೊಟ್ಟಿದ್ದಾನೆ, ಡಿಪ್ರಿಸಿಯೇಷನ್ ಕೊಟ್ಟಿದ್ದಾನೆ. ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಇನ್ ಸಿಲ್ವರ್ ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ಇದು ಲಾಸ್ ಆಗಿದೆ ಅವನಿಗೆ. ಲಾಸ್ ಆಗಿರೋದು ಯಾವುದರಿಂದ ಅಂತ ಹೇಳಿದ್ರೆ ಸ್ಪೆಕ್ಯುಲೇಷನ್ ಇನ್ ಸಿಲ್ವರ್ ಅಂತ ಹೇಳಿ ಕರಿತೀವಿ. ಅಂದರೆ ಸಿಲ್ವರನ್ನು ಪರ್ಚೇಸ್ ಮಾಡಿದ ಆದಮೇಲೆ ಏನಾಗಿದೆ, ರೇಟ್ ಕಡಿಮೆ ಆಗಿಬಿಟ್ಟಿದೆ. ರೇಟ್ ಏನಾಗಿದೆ, ಕಡಿಮೆ ಆಗಿದೆ. ಸೊ ಮಾರ್ಕೆಟಲ್ಲಿ ಅವ್ನು ತೊಗೊಂಡಾಗ ರೇಟ್ ಅದು ಎಷ್ಟಿತ್ತೋ ಏನು ಕತೆ ಗೊತ್ತಿಲ್ಲ. ಇವನು ಮಾರಬೇಕು ಅಂತ ಹೇಳೋದಾಗ ಏನಾಗಿದೆ, ರೇಟ್ ಅಂತಕ್ಕಂಥದ್ದು ಕಡಿಮೆ ಆಗಿದೆ. ಸೊ ಹೀಗಾದಾಗ ದಿಸ್ ಈಸ್ ವಾಟ್ ವಿ ಕಾಲ್ಡ್ ಇಟ್ ಆಸ್ ಎ ಸ್ಪೆಕ್ಯುಲೇಷನ್ ಲಾಸ್ ಅಂತ ಹೇಳಿ ಏನು ಮಾಡ್ಬೋದು, ಇದನ್ನು ನಾವು ವಿ ಮೈಟ್ ಬಿನ್ ಕಾಲ್ಡ್ ಇಟ್ ದ ಸ್ಪೆಕ್ಯುಲೇಷನ್ ಲಾಸ್ ಅಂತ ಹೇಳಿ ಏನು ಮಾಡ್ತೀವಿ, ಕರಿತೀವಿ ಅಂತಕ್ಕಂಥದ್ದು. ಸೊ ಹಾಗಿದ್ರೆ ಇದಿಷ್ಟನ್ನು ಟೋಟಲ್ ಮಾಡಿದಾಗ 37,400 ಆಯಿತು. ಸೊ ಮೇಲ್ಗಡೆ ಇಲ್ಲಿ 1,64,900 ಇದೆ. ಇದಿಷ್ಟು ಟೋಟಲ್ ಮಾಡಿದಾಗ 37,400. ಟೋಟಲ್ ಅಪ್ 2,02,300 ಅಂತಂತ ಹೇಳಿ ನಾವೇನು ಮಾಡ್ಬೋದು, ಕರಿಬೋದು. ಇನ್ಕಮ್ ರಿಲೇಟಿಂಗ್ ಟು ದ ಅದರ್ ಹೆಡ್ಸ್ ಆ್ಯಂಡ್ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ ಏನಿದೆ, ರೆಂಟ್ ರಿಸೀವ್ಡ್ ಇದೆ. ಇನ್ಕಮ್ ರಿಲೇಟಿಂಗ್ ಟು ದಟ್ ಹೌಸ್ ಪ್ರಾಪರ್ಟಿ 12,000 rupeesಗಳನ್ನು ತಗೊಂಡಿದ್ದೇನೆ. ಅದೇ ರೀತಿಯಾಗಿ ಸ್ಯಾಲ್ರಿ ರಿಸೀವ್ಡ್ ಫ್ರಮ್ ಎ ಕಾಲೇಜ್. ಇವನು ಎಲ್ಲೋ ಬೇರೆ ಕಡೆಗೆ ಏನು ಮಾಡ್ತಾ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾನೆ. ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಏನಾಗುತ್ತೆ, ಇದು ಬರುತ್ತೆ. ಸ್ಯಾಲ್ರಿ ರಿಸೀವ್ಡ್ ಫ್ರಮ್ ಎ ಕಾಲೇಜ್ ಅಂತ ಹೇಳಿ ಕರಿತೀವಿ. ಯಾವುದೋ ಒಂದು ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಸೊ ಹಂಗಾಗಿ ಇದನ್ನು ತೊಗೊಂಡಿದ್ದೇನೆ. 30,000 rupees ಏನು ಮಾಡಬೇಕು, ತೊಗೋಬೇಕು. ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಷನ್ ಇನ್ ಗೋಲ್ಡ್ ಅಂತ ಹೇಳಿ ಕರೆದಿದ್ದಾರೆ. ನಾನು ಇದು ಎರಡರದ್ದು ಬಗ್ಗೆ ಲಾಸ್ಟಿಗೆ ನಿಮಗೆ ಇನ್ ಡೀಟೇಲ್ ಆಗಿ ಸ್ವಲ್ಪ ತಿಳಿಸ್ತೀನಿ.
ಸೊ ಇದು ಏನಾಗಿದೆ, ಇಲ್ಲಿ ಲಾಭ ಆಗಿದೆ ಅಂತಕ್ಕಂಥದ್ದು. ಇದು ಲಾಭ ಲಾಸು ಇರ್ತಕ್ಕಂಥದ್ದು ಒಂದು ಗೋಲ್ಡು, ಒಂದು ಸಿಲ್ವರ್ ಇದೆ. ಸೊ ವಿ ಕಾಲ್ ಇಟ್ ಆಸ್ ಎ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಅಂತ ಹೇಳಿ ಏನು ಮಾಡ್ತೀವಿ, ನಾವು ಇದನ್ನು ಟ್ರೀಟ್ ಮಾಡ್ತೀವಿ. ಸೊ ಯಾವುದ್ರಲ್ಲಿ ಲಾಸ್ ಆಗಿರುತ್ತೆ, ಯಾವುದ್ರಲ್ಲಿ ಲಾಭ ಆಗಿರುತ್ತೆ, ಯಾವ ರೀತಿಯಾಗಿ ಕಾಂಪನ್ಸೇಟ್ ಮಾಡಿ ಸೆಟಪ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಇದನ್ನು ಮುಂದಿನ ಹಂತದಲ್ಲಿ ಲಾಸ್ಟಿಗೆ ನಾನು ಏನು ಮಾಡ್ತೀನಿ ತಿಳಿಸ್ತೀನಿ ತಮ್ಮೆಲ್ಲರಿಗೂ ಕೂಡ ಅಂತಕ್ಕಂಥದ್ದು. ಸೊ ಸ್ಯಾಲ್ರಿ ಆಯಿತು, ಇದಿಷ್ಟನ್ನು ಏನು ಮಾಡಬೇಕು, ಇವೆರಡನ್ನೇ ಆ್ಯಡ್ ಮಾಡಬೇಕು. 42,000 ಆಯಿತು. 1,60,300 rupees less depreciation as per rule they have been given in the adjustment. So that is what 4,300 rupees. ಅದನ್ನು ಲೆಸ್ ಮಾಡಿದ್ರೆ we will get 1,56,000 ಅಂತಕ್ಕಂಥದ್ದು. ಸೊ 1,56,000 ಈಸ್ ದಟ್ ನಮಗೆ ಬಂದಿರತಕ್ಕಂಥದ್ದು ಬಿಸ್ನೆಸ್ ಇನ್ಕಮ್. ಸೊ ಇದು ನಮಗೆ ಬಂದಿರತಕ್ಕಂಥದ್ದು ಬಿಸ್ನೆಸ್ ಇನ್ಕಮ್, ನೆನ್ಪಿಟ್ಕೊಳ್ಳಿ, ಇದು ಬಿಸ್ನೆಸ್ ಇನ್ಕಮ್ 1,50,000. ಬಟ್ ಇನ್ ದಿಸ್ ಪ್ರಾಬ್ಲಮ್ ದೇ ಹ್ಯಾವ್ ಬಿನ್ ಆಸ್ಕ್ಡ್ ಫಾರ್ ದ ಟೋಟಲ್ ಇನ್ಕಮ್. ನಮ್ಗೆ ಏನು ಕೇಳಿದ್ದೇನೆ, ಟೋಟಲ್ ಇನ್ಕಮ್ ಬಗ್ಗೆ ಕೇಳಿದ್ದೇನೆ. ಸೊ ದ್ಯಾಟ್ಸ್ ವೈ ವಿ ನೀಡ್ ಟು ಗೋ ಫಾರ್ ದ ಸೊಲ್ಯೂಷನಿಂಗ್ ಆಫ್ ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ ಅಂದರೆ ನಮಗೆಲ್ಲರೂ ಕೂಡ ಗೊತ್ತಿದ್ದೆ. ಮೊದಲೇ ಏನು ಕೇಳಿದ್ದೇನೆ, ಹೌಸ್ ಪ್ರಾಪರ್ಟಿ ಕೇಳಿದ್ದೇನೆ. ಹೌಸ್ ಪ್ರಾಪರ್ಟಿಯಲ್ಲಿ ರೆಂಟ್ ರಿಸೀವ್ ಮಾಡ್ಕೊಂಡಿದ್ದೇನೆ. ಸೊ ನಿಮಗೆ ನಾವು ನೋಡಬೇಕು, ಕ್ರೆಡಿಟ್ ಸೈಡಲ್ಲಿ ಕೊಟ್ಟಿದ್ದೇನೆ 12,000 rupees ರೆಂಟ್ ರಿಸೀವ್ಡ್ ಫ್ರಮ್ ಅಂತ ಹೇಳಿ. ಸೊ ನಾವು ಇಲ್ಲಿ ಏನು ಮಾಡಿದ್ವಿ, 12,000 rupees ತೊಗೊಂಡಿದ್ವಿ ಕ್ರೆಡಿಟ್ ಸೈಡಿಂದ. ಅದೇ 12,000 rupees ಇಲ್ಲಿ ಕಟ್ಟಿದ್ದೇನೆ. ಮುನ್ಸಿಪಲ್ ಟ್ಯಾಕ್ಸ್ ಕೂಡ ಕಟ್ಟಿದ್ದೇನೆ 2,000 rupees. ಸೊ ಇಲ್ಲಿ ನೋಡಿ, ಮುನ್ಸಿಪಲ್ ಟ್ಯಾಕ್ಸನ್ನು ಏನು ಮಾಡಿದ್ದೇನೆ, ಪೇಡ್ ಮಾಡಿದ್ದೇನೆ 2,000 rupees. ಸೊ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಫಾರ್ ದ ಹೌಸ್, ಏನು ಲೆಟೌಟ್ ಪ್ರಾಪರ್ಟಿ ಕೊಟ್ಟಿರ್ತಕ್ಕಂಥದ್ದು 2,000 rupeesನೇ ಪೇಡ್ ಮಾಡಿದ್ದೇನೆ. ಸೊ ಹಾಗಾಗಿ ಎ ವಿ ಅಂದರೆ ಎನ್ಯುವಲ್ ವ್ಯಾಲ್ಯೂ ಎಷ್ಟು ಬಂತು, 10,000 ಬಂತು. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ನಂಬರ್ 1 ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆಫ್ ಎ ವಿ. ಓಕೆ, 30% ಆಫ್ ಎ ವಿ ಅಂತ ಹೇಳಿದ್ರೆ ಎ ವಿ ಎಷ್ಟಿದೆ, 10,000 ಇದೆ. 30% ಮಾಡಿದ್ರೆ 3,000 ಬಂತು. ಎರಡನೇದು ಇಂಟ್ರೆಸ್ಟ್ ಆನ್ ಲೋನ್. ಓಕೆ, ಪ್ರೀವಿಯಸ್ ಇಯರ್ದು ಏನಾಗಿರುತ್ತೆ, ಲೋನ್ ಫುಲ್ ತೊಗೋಬೇಕಾಗಿರುತ್ತೆ. ಪ್ರೀವಿಯಸ್ ಇಯರ್ ಏನು ಮಾಡಿದ್ವಿ, ಲೋನ್ ತೊಗೊಂಡಿದ್ದಾನೆ. ಸೊ ಆ ಲೋನನ್ನು ಏನು ಮಾಡಿದ್ದೇನೆ, ಇಲ್ಲಿ ಕಟ್ಟಿದ್ದೇನೆ. ಸೊ ಹಾಫ್ ಆ್ಯಂಡ್ ಹಾಫ್ ಅಂತ ಹೇಳಿದ್ವಿ ಇಲ್ಲಿ. ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ದ ಹೌಸ್ 3,000 rupees ಇದನ್ನು ಕಟ್ಟಿದ್ದೇನೆ. ಅದೇ 3,000 rupees ಏನು ಮಾಡಿದ್ದೇನೆ, ಇಲ್ಲಿ ಕೂಡ ನಾನು ತೊಗೊಂಡಿದ್ದೇನೆ. ಸೊ ಈ 3,000 ಈ 3,000 ಎರಡನ್ನು ಕೂಡಿಸಿದಾಗ 6,000 ಆಯಿತು. ಸೊ ಈ 10,000ಅಲ್ಲಿ 6,000 ಹೋದರೆ ರಿಮೈನಿಂಗ್ 4,000 ಬಂತು. ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ತೊಗೊತೀವಿ. ಸೊ ಹಿ ಹ್ಯಾಸ್ ಬಿನ್ ರಿಸೀವ್ಡ್ ಸಮ್ ಆಫ್ ದ ಸ್ಯಾಲ್ರಿ, ಇಲ್ಲಿ ತೊಗೊಂಡಿದ್ದಾನೆ ಸ್ಯಾಲ್ರಿ ರಿಸೀವ್ಡ್ ಆ್ಯಸ್ ಎ ಕಾಲೇಜ್ 30,000. ಸೊ ಅದನ್ನೇನು ಮಾಡಿದ್ದೇನೆ, ಇಲ್ಲಿ ಕಾಲೇಜಲ್ಲಿ ತೊಗೊಂಡಿದ್ದೇನೆ. ಲೆಸ್ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಇಲ್ಲಿ ತೊಗೊಂಡಿದ್ದೇನೆ ನೋಡಿರಿ. ಇವನು ಬಿಸ್ನೆಸ್ಸಲ್ಲಿ ಇಲ್ಲಿ ಕೂಡ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ತೊಗೊಂಡಿದ್ದಾನೆ 400 rupees. ಇವಾಗ ಹೇಳ್ತೀನಿ ಕೇಳಿ. ಸೊ ಇವನು ಎಲ್ಲಿ ಬಿಸ್ನೆಸ್ಸಲ್ಲಿ ಎಂಪ್ಲಾಯ್ಮೆಂಟ್ ಟ್ಯಾಕ್ಸನ್ನು ಏನು ಮಾಡಿಲ್ಲ, ಕಟ್ಟಿಲ್ಲ. ಸೊ ಹ್ಯಾಸ್ ಬೀನ್ ಪೇಯ್ಡ್ ದಟ್ ಎಕ್ಸ್ಟ್ರಾ ಎಲ್ಲೋ ಹೊರಗಡೆ ಸ್ಯಾಲ್ರಿ ತೊಗೊಳ್ತಾ ಇದ್ದಾನೆ 30,000 rupees ಪರ್ ಮಂತು. ಸೊ ಹಾಗಾಗಿ ಅದಕ್ಕೇನು ಕಟ್ಟಿದ್ದಾನೆ, ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಅಂತ ಕಟ್ಟಿದ್ದಾನೆ. ಸೊ ಈ ಎಂಪ್ಲಾಯ್ಮೆಂಟ್ ಟ್ಯಾಕ್ಸನ್ನು ಏನು ಮಾಡಬೇಕಾಗಿರುತ್ತೆ, ಯು ಶುಡ್ ಕಂಪಲ್ಸರಿ ಪೇಡ್ ಇಟ್. ಇವನು ಕಂಪಲ್ಸರಿಯಾಗಿ ಇವನು ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಇವನೇ ಕಟ್ಟಬೇಕಾಗಿರುತ್ತೆ. ಸೊ ಆ ಎಂಪ್ಲಾಯ್ಮೆಂಟ್ ಟ್ಯಾಕ್ಸನ್ನು ಏನು ಮಾಡ್ತೀನಿ, ನಾನು ಲೆಸ್ ಮಾಡ್ತೀನಿ. 30,000ಅಲ್ಲಿ 4,000 ಲೆಸ್ ಮಾಡಿದ್ರೆ ವಿ ವಿಲ್ ಗೆಟ್ 29,600 ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ 1,56,000. ಸೊ ಅದೇ ರೀತಿಯಾಗಿ 4,000, ಅದೇ ರೀತಿಯಾಗಿ 29,600 ಟೋಟಲ್ ಮಾಡಿದರೆ ಓಕೆ, ವಿ ವಿಲ್ ಗೆಟ್ ಇಟ್ ದಟ್ 1,89,600. ಇದನ್ನು ನಾವು ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಟೋಟಲ್ ಇನ್ಕಮ್ ಅಂತ ಹೇಳಿ ಏನು ಮಾಡ್ತೀವಿ, ವಿ ವಿಲ್ ಕಾಲ್ ಇಟ್ ಆಸ್ ಎ ಟೋಟಲ್ ಇನ್ಕಮ್. ಇದನ್ನೇ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ರಿಗಾರ್ಡಿಂಗ್ ಆನ್ ದ ಸ್ಪೆಕ್ಯುಲೇಷನ್ ನಾನು ಹೇಳ್ತಾ ಇದ್ದೀನಿ ನೋಡಿರಿ. ದ ಸ್ಪೆಕ್ಯುಲೇಷನ್ ಇದೆ ಪರ್ಚೇಸ್ ಆಫ್ ಆನ್ ಅಸೆಟ್ ವಿತ್ ದ ಹೋಪ್ ದಟ್ ಇಟ್ ವಿಲ್ ಬಿಕಮ್ ಮೋರ್ ವ್ಯಾಲ್ಯೂ ಎಟ್ ಅ ಫ್ಯೂಚರ್ ಡೇಟ್ ಅಂತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ, ಏನು ಅಂತ ಹೇಳಂತಂದರೆ ತಾವು ಪರ್ಚೇಸ್ ಮಾಡಿರ್ತಕ್ಕಂತಹ ಅಸೆಟ್ ಏನಾಗುತ್ತೆ, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ನೌ ಐ ವುಡ್ ಲೈಕ್ ಟು ಟೇಕ್ ಇಟ್ ದೀಸ್ ಟ್ರಾನ್ಸಾಕ್ಷನ್ಸ್ ಆರ್ ನಾಟ್. ಈ ಟ್ರಾನ್ಸಾಕ್ಷನ್ಸ್ಗಳನ್ನು ನಾನು ತೊಗೋಬೇಕು ತೊಗೋಬಾರ್ದು ಅಂತ ಹೇಳಂದಾಗ, ಸೊ ನಮ್ಗೆ ಇವಾಗ ಆಲ್ರೆಡಿ ನಮಗೆ ಗೋಲ್ಡಲ್ಲಿ ಏನಾಗಿದೆ, ಪ್ರಾಫಿಟ್ ಆಗಿದೆ. ಗೋಲ್ಡಲ್ಲಿ ಪ್ರಾಫಿಟ್ ಎಷ್ಟು, 10,000 rupees ಆಗಿದೆ. ಸಿಲ್ವರ್ ಇದೆ, ಸಿಲ್ವರಲ್ಲಿ ನಮಗೆ ಎಷ್ಟಾಗಿ ಲಾಸ್ ಆಗಿದಪ್ಪ ಅಂತ ಹೇಳಂತಂದರೆ, ಐ ಥಾಟ್ ದಟ್ ಸಿಲ್ವರ್ ಹ್ಯಾಸ್ ಗಾಟ್ ಇಟ್ ದ 4,000 rupees ನಮಗೇನಾಗಿದೆ, ಲಾಸ್ ಆಗಿದೆ. 4,000 rupees ಏನಾಗಿದೆ, ಲಾಸ್ ಆಗಿದೆ. ಸೊ ಹಾಗಾಗಿ ಇದು ಲಾಸು, ಹೌದಾ? ಇದೇನು ಲಾಸು, ಇದೇನಿದು ಪ್ರಾಫಿಟ್. ಸೊ ಇದನ್ನೇನು ಮಾಡಬೇಕು, ಸೆಟ್ ಆಫ್ ಮಾಡಬೇಕಾಗಿರುತ್ತೆ. ಏನು ಮಾಡಬೇಕು, ಸೆಟ್ ಆಫ್ ಮಾಡಬೇಕು. ಸೊ ಇಟ್ ಶುಡ್ ನಾಟ್ ಬಿನೆ, ಇದು ಯಾವುದ್ರ ಜೊತೆಗೂ ಕೂಡ ಕಾಂಪನ್ಸೇಟ್ ಆಗಲ್ಲ. ಇನ್ ದ ಸೆನ್ಸ್ ಆಫ್ ದಟ್ ಹೌಸ್ ಪ್ರಾಪರ್ಟಿ ಆಗಿರ್ಬೋದು, ಕ್ಯಾಪಿಟಲ್ ಗೇನ್ ಆಗಿರ್ಬೋದು, ನಾವೆಲ್ಲೂ ಕೂಡ ಇದನ್ನು ಸೆಟ್ ಆಫ್ ಮಾಡೋಕ್ಕೆ ಬರಲ್ಲ. ಹೌಸ್ ಪ್ರಾಪರ್ಟಿ ಆಗಿರ್ಬೋದು, ಎಲ್ಲೂ ಕೂಡ ಸೆಟ್ ಆಫ್ ಮಾಡೋಕ್ಕೆ ಬರಲ್ಲ. ಓನ್ಲಿ ಸ್ಪೆಕ್ಯುಲೇಷನ್ ಪ್ರಾಫಿಟಲ್ಲೇ, ಹೌದಾ? ಇದೇನು ಸ್ಪೆಕ್ಯುಲೇಷನ್ ಪ್ರಾಫಿಟಲ್ಲೇ ಸ್ಪೆಕ್ಯುಲೇಷನ್ ಲಾಸನ್ನು ರಿಮೂವ್ ಮಾಡಬಹುದು. ಸ್ಪೆಕ್ಯುಲೇಷನ್ ಪ್ರಾಫಿಟ್ ಎಷ್ಟಿದೆ, ಇಲ್ಲಿ 10K ಇದೆ, ಇಲ್ಲಿ ಲಾಸ್ ಎಷ್ಟಿದೆ, 4K ಇದೆ. ಸೊ ಹಾಗಾದರೆ ನಮಗೆ ಇದರಲ್ಲಿ ಡಿಫ್ರೆನ್ಸ್ ಎಷ್ಟಿದೆ, 6,000. ಸೊ ಶುಡ್ ವಿ
ನೀಡ್ ಟು ಎಂಟರ್ ದಿಸ್ 6,000 ಇಂಟು ದಿಸ್ ಹಿಯರ್. ನಾವು ಇಲ್ಲಿ ಇದನ್ನ 6,000 ರೂಪಾಯಿ ಎಂಟರ್ ಮಾಡಬೇಕಾ ಅಂತ ಹೇಳಂತಂದ್ರೆ ಪಾಸಿಬಲಿ ಯು ಕ್ಯಾನ್ ಬಿ ಎಂಟರ್ ಇಟ್. ನಿಮಗೆ ಮಾರ್ಕ್ಸ್ಗಳನ್ನು ಗಮನದಲ್ಲಿ ಇಟ್ಕೊಂಡು ಲೆಕ್ಕ ಮಾಡಬೇಕಾಗಿರುತ್ತೆ, ನೆನ್ಪಿಟ್ಕೊಳ್ರಿ. ಬಿಕಾಸ್ ವಿ ಆರ್ ಆಲ್ ಡೂಯಿಂಗ್ ಫಾರ್ ದ ಮಾರ್ಕ್ಸ್. ನಾವು ಮಾರ್ಕ್ಸ್ಗೋಸ್ಕರ ಲೆಕ್ಕ ಮಾಡ್ತಾ ಇರ್ತೀವಿ. ಸೊ ದಟ್ಸ್ ವೈ. ಸೊ ಇಷ್ಟೆಲ್ಲ ಅಡ್ಜಸ್ಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದೇನೆ. ನೀವು ಬಿಸ್ನೆಸ್ ಇನ್ಕಮ್ ಕಂಡಿಡಿದ್ರಿ, ಸೊ ಇಲ್ಲಿಗಾಯಿತು, ಇದಿಷ್ಟು ಆಯಿತು. ಸೊ ಇದು ಎಲ್ಲ ಅಡ್ಜಸ್ಟ್ಮೆಂಟ್ಸ್ಗಳನ್ನು 4-5 ಅಡ್ಜಸ್ಟ್ಮೆಂಟ್ಸ್ಗಳನ್ನು ಮಾಡಿದಿರಿ. ಅದೇ ರೀತಿಯಾಗಿ ಹೌಸ್ ಪ್ರಾಪರ್ಟಿ ಲೆಕ್ಕ ಮಾಡಿದಿರಿ. ಸೊ ಅದೇ ರೀತಿಯಾಗಿ ನೆಕ್ಸ್ಟು ಇನ್ಕಮ್ ಫ್ರಮ್ ಸ್ಯಾಲ್ರಿ ಮಾಡಿದ್ವಿ. ಯು ಕ್ಯಾನ್ ಆಲ್ಸೋ ಆ್ಯಡ್ ಇಟ್. ಆ 6,000 ರೂಪಾಯಿಗಳನ್ನು ಏನು ಮಾಡ್ಬೋದು ನೀವು ಆ್ಯಡ್ ಆನ್ ಮಾಡಿ. ಓಕೆ, ಸ್ಪೆಕ್ಯುಲೇಷನ್ ಇನ್ಕಮ್ ಅಂತ ಇದು ನಾರ್ಮಲ್ ಬಿಸ್ನೆಸ್ಸಲ್ಲೇ ಆ್ಯಡ್ ಮಾಡಬೇಕು, ನೆನ್ಪಿಟ್ಕೊಂಡೆ. ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಬಂತು ಅಂದರೆ ನಾರ್ಮಲ್ದಲ್ಲೇ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಇದನ್ನು ಲಾಸ್ಟ್ ಕ್ಲಾಸಸ್ಗಳಲ್ಲಿ ನಾನು ನಿಮಗೆ ಆಲ್ರೆಡಿ ಆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಹಾಗಾಗಿ ನೀವು ಕಂಪಲ್ಸರಿಯಾಗಿ ಇದರಲ್ಲಿ ಆ್ಯಡ್ ಮಾಡಲೇಬೇಕಾಗಿರುತ್ತೆ ಅಂತಕ್ಕಂಥದ್ದು. ಸಾಧ್ಯವಾದರೆ ಆ್ಯಡ್ ಮಾಡಿ, ಅದರ್ವೈಸ್ ಯು ಕ್ಯಾನ್ ರೈಟ್ ಎ ನೋಟ್ ದಟ್ ಇಟ್ ಶುಡ್ ಬಿ ಸೆಟಪ್. ನಾನು ಅದನ್ನು ಹೇಳಿದಿಲ್ಲ, ಇದನ್ನು ಏನು ಸೆಟಪ್ ಮಾಡ್ಬೋದು ಅಂತಂತೇಳಿ. ಇಲ್ಲಿ ಕೂಡ ನೋಟನ್ನು ನಾನು ಬರೆದಿದ್ದೇನೆ ರಿಗಾರ್ಡಿಂಗ್ ಆನ್ ಸ್ಪೆಕ್ಯುಲೇಷನ್. ಐ ಹ್ಯಾವ್ ಬಿನ್ ರಿಟನ್ ಎ ನೋಟ್ ದಟ್. ಈ ನೋಟನ್ನು ಬರೆದ್ರಿಗಿನ ಎನಫ್. ಈ ನೋಟನ್ನು ಬರೆದ್ರೆ ಏನಾಗಿರುತ್ತೆ, ಸಾಕಾಗಿರುತ್ತೆ. ಯು ನೀಡ್ ನಾಟ್ ಟು ಗೋ ಫಾರ್ ಆ್ಯಡಿಂಗ್ ಆಲ್ ದೋಸ್ ಥಿಂಗ್ಸ್ ಅಂತಕ್ಕಂಥದ್ದು. ನಾನು ಹೇಳಿದ್ದೆಲ್ಲ ತಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪ್ ದಟ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ 1-2 ಸಾರಿ ರಿವೈಂಡ್ ಮಾಡಿ ನೋಡಿ. ಸೊ ಇಲ್ಲಿಗೆ ನಾನು ಇನ್ಕಮ್ ಫ್ರಮ್ ಬಿಸ್ನೆಸ್ಸನ್ನು ಮುಗಿಸ್ತೇನೆ. ಸೊ ಐ ವಿಲ್ ಗೋ ಹೆಡ್ ವಿತ್ ಇನ್ಕಮ್ ಫ್ರಮ್ ಪ್ರೊಫೆಷನ್ಗೆ ಏನಾಗ್ತೀನಿ, ಮೂವ್ ಆಗ್ತೀನಿ. ಸೊ ತಮ್ಮೆಲ್ಲರಿಗೂ ಕೂಡ ಈ ಎಷ್ಟು ವೀಡಿಯೋಸ್ಗಳನ್ನ ನೋಡಿದ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ಗಳನ್ನು ಕವರ್ ಮಾಡಿದ್ದೀನಿ. ಐ ಮೈಟ್ ಬಿನ್ ಕವರ್ಡ್ ಆಲ್ ದೋಸ್ ಐಟಮ್ಸ್. ಸೊ ಬೆಟರ್ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋಸ್. ಸೊ ಅದು ಪ್ರೊಫೆಷನ್ ವಿಡಿಯೋ ಆಗಿರುತ್ತೆ. ಸೊ ಧನ್ಯವಾದಗಳು.